ಹಾಯ್ ಹಲೋ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ದ ಅವರ್ ಚಾನಲ್ ಕುಳ್ಳ ಇನ್ ಕನ್ನಡ. ಇವತ್ತಿನ ರಿಯಾಕ್ಷನ್ಸ್ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊನ್ನೆ ಮಾರ್ಚ್ 3ನೇ ತಾರೀಕು ವರ್ಲ್ಡ್ ವೈಲ್ಡ್ ಆನಿಮಲ್ಸ್ ಡೇ ಪ್ರಯುಕ್ತ ಗುಜರಾತ್ನ ಜಾಮ್ನಗರಲ್ಲಿರುವಂತಹ ವಂತಾರ ಎಲಿಫೆಂಟ್ ರೆಸ್ಕ್ಯೂ ಸೆಂಟರ್ಗೆ ವಿಸಿಟ್ ಮಾಡಿದರು. ಸೊ ಅಲ್ಲಿನ ವಿಡಿಯೋ, ಅಲ್ಲಿ ಯಾವ್ಯಾವ ಪ್ರಾಣಿಗಳನ್ನ ಇಟ್ಟಿದ್ದಾರೆ, ಸೊ ಅಲ್ಲಿನ ವ್ಯೂ ಹೇಗಿದೆ, ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾವು ಒಂದು ಖುದ್ದಾಗಿ ಹೋಗುವಂಥ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗದೇ ಇರೋದ್ರಿಂದ ಅವರ ಅಫಿಷಿಯಲ್ಸ್ ಪೇಜಲ್ಲಿ ಅವರೇ ಹಾಕಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಮ್ಮ ರಿಯಾಕ್ಷನ್ಸ್ ಏನಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಕೊನೆಗೆ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಒಂದು ಸ್ವಲ್ಪ ಮಾಹಿತಿನ, ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ನೋಡ್ಕೊಂಡು ಬಂದ್ಬಿಡೋಣ, ಬನ್ನಿ. ದೇವಸ್ಥಾನ ಕಾಳಿದಾಸ ಬೆಕ್ಕಿನ ಮರಿಗೆ ಹೇಳ್ತಾನೆ, ಒಣಾಡ್ತಾನೆ. ಸೊ ವಂತಾರ ಅಂತ ಹೇಳಿದರೆ ಓನ್ಲಿ ಎಲಿಫೆಂಟ್ ರೆಸ್ಕ್ಯೂ ಸೆಂಟರ್ ಅಂತ ಏನಲ್ಲ, ಅವು ಮಾತ್ರ ಸಂರಕ್ಷಣೆ ಮಾಡೋಂಥ ಯಾವ್ಯಾವ ಅಳಿವಿನಂಚಿನ ಪ್ರಾಣಿಗಳು ಇಡೀ ಜಗತ್ತಲ್ಲಿದೆಯೋ, ಗ್ಲೋಬಲ್ ಇಡೀ ಜಗತ್ತಲ್ಲಿ ಯಾವ್ಯಾವ ಅಳಿವಿನಂಚಿನ ಪ್ರಾಣಿಗಳಿದಾವೋ ಅವನ್ನೆಲ್ಲಗಳನ್ನು ತಗೊಬಂದು ಸಂರಕ್ಷಣೆ ಮಾಡಿ ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟು, ಅವ್ರಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ನು ಮಾಡಿ ಕೊಡ್ತಾ ಇದ್ದಾರೆ. ಸೊ ಯಾರು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ಆಗಲೇ ನೋಡಿದ್ರಿ, ಅನಂತ್ ಅಂಬಾನಿ, ಮುಖೇಶ್ ಅಂಬಾನಿಯವರ ಮಗ, ಎರಡನೇ ಮಗ ಅನಂತ್ ಅಂಬಾನಿಯವರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ. ಜಸ್ಟ್ ವಿಡಿಯೋದಲ್ಲಿ ಮುಂದೋಣ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. Simba, the two lions in the frame. Two lions in the frame. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಎಲಿಫೆಂಟಿಗೋಸ್ಕರ ಜಕುಜಿ ನಿರ್ಮಾಣ ಮಾಡಿದ್ದಾರೆ. ಅವಕ್ಕೋಸ್ಕರ ಓನ್ಲಿ ಫಾರ್ ಎಲಿಫೆಂಟಿಗೋಸ್ಕರ ಬಾತ್. ಈ ಕಾಲದಲ್ಲಿ ಮನುಷ್ಯರುಗಳು ಮಾತ್ರ ಜಕುಜಿ ಇರಲ್ಲ, ಪ್ರಾಣಿಗಳು ಜಕುಜಿ, ಅದು ಎಷ್ಟೋ ಸಾವಿರ ಜೆಟ್ಗಳನ್ನ ಅದಕ್ಕೋಸ್ಕರ ಮಾಡಿಬಿಟ್ಟು ಆ ಥರ ಆ ಬಾತಲ್ಲಿ ಆ ಪ್ರೆಷರಲ್ಲಿ ಎಲಿಫೆಂಟಿಗೋಸ್ಕರ ಬಿಡ್ತಾರಂತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ಬಟ್ ಹೇಳಿದರು ಒಂದು ಇಂಟರ್ವ್ಯೂಲ್ಲಿ ನಾನೆಲ್ಲೋ ನೋಡಿದ್ದೆ, ಮುಖೇಶ್ ಅಂಬಾನಿ ಅವರು, ಸೊ ಅನಂತ್ ಅಂಬಾನಿ ಅವ್ರದ್ದು ಇಂಟರ್ವ್ಯೂನಲ್ಲಿ. ಜಸ್ಟ್ ಕಂಟಿನ್ಯೂ. ಓಕೆ,
ಪಾಪ ಪ್ರಾಣಿಗಳು ಯಾವ ಥರ ಬರ್ತಿದ್ರು. ನವಿಲು, ಬಿಳಿ ನವಿಲು. ವೈಟು ಐಸಿಯು ನಾಟ್ ಬಾ ಬಾ ಬಾ. ಜಿರಾಫೆ. Crocodiles. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಜಗತ್ತಲ್ಲಿ ಮನುಷ್ಯ ದುಡ್ಡಿಂದ ಶ್ರೀಮಂತ ಆಗೋದು ಬೇರೆ,
ಮನುಷ್ಯತ್ವದಿಂದನೂ ಶ್ರೀಮಂತ ಆಗುತ್ತೆ. ಸೊ ಇಷ್ಟೆಲ್ಲ ದುಡ್ಡಿದ್ರೂ ಕೂಡ ಅವರಿಗೆ ಈ ಥರದ್ದು ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಬಟ್ ಅದನ್ನು ಒಂದು ಪ್ರೊಫೆಷನ್ ಆಗು ತೊಗೊಂಡು ಅಷ್ಟೆಲ್ಲ ಮೇಂಟೈನ್ ಮಾಡಬೇಕು. ಎಲಿಫೆಂಟ್ಗಳನ್ನ ಸಾಕೋದು ಅಂದರೆ ಕಡಿಮೆ ವಿಷಯ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಅಷ್ಟು ಎಲಿಫೆಂಟ್ಗಳನ್ನ ಎಷ್ಟು ಎಲ್ಲೆಲ್ಲಿಂದನೋ ರೆಸ್ಕ್ಯೂ ಮಾಡಿರೋ ಎಲಿಫೆಂಟ್ಗಳನ್ನ ಇಲ್ಲಿ ತಂದು ಗ್ಲೋಬಲಿ ಅಲ್ಲಿರೋ ವೆದರ್ ಬೇರೆ ಇಲ್ಲಿರೋ ವೆದರ್ ಬೇರೆ, ಚೀತಾಗಳು ಅಲ್ಲಿರೋ ವೆದರ್ ಬೇರೆ ಇಲ್ಲಿರೋ ವೆದರ್ ಬೇರೆ. ಆಫ್ರಿಕಾದಿಂದ ಚೀತಾಗಳನ್ನ ತಂದ್ರಲ್ಲ ಲಾಸ್ಟ್ ಟೈಮು. ಬಟ್ ಅಲ್ಲಿದ್ದು ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋ ವೆದರಿಗೆ ಅವು ಆಲ್ರೆಡಿ ಸೆಟ್ ಆಗಿದ್ದು, ಇಲ್ಲಿಗೆ ಬಂದ ತಕ್ಷಣ ಎಷ್ಟೋ ಚೀತೆಗಳು ಸತ್ತೋದು. ಸೊ ಪ್ರಾಣಿಗಳನ್ನ ಅದಕ್ಕೆ ಬೇಕಾಗಿರುವಂತಹ ICU ಹಾಸ್ಪಿಟಲ್ ಫೆಸಿಲಿಟೀಸು, ಸೊ ಎಲ್ಲದೂ ಕೂಡ ಮೇಂಟೈನ್ ಮಾಡಬೇಕು. ಅಷ್ಟು ಆನೆಗಳನ್ನ ಮೇಂಟೈನ್ ಮಾಡಬೇಕು, ಅವು ಬೇಕಾಗಿರೋ ಫುಡ್ ಮೇಂಟೈನ್ ಮಾಡಬೇಕು. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸುಮಾರು 2,000ಕ್ಕೂ ಹೆಚ್ಚು ಪ್ರಾಣಿಗಳು ಅಲ್ಲಿದ್ದಾವೆ. ಸುಮಾರು 3,500 ಎಕರೆ ಅಷ್ಟು ವಿಸ್ತೀರ್ಣದಲ್ಲಿ ಈ ಝೂ ಅಂತಲೂ ಕರೆಯೋಕ್ಕಾಗಲ್ಲ, ಒಂದು ಅದು ಪ್ರಾಣಿಗಳ ಒಂದು ಸ್ಥಳ, ಒಂದು ರಿಸರ್ವ್ ಮಾಡಿರೋ ಒಂದು ಕೇಂದ್ರ ಅಂತಲೇ ಹೇಳ್ಬೋದು. ಒಂತಾರ ಅನ್ನೋದು ಎಷ್ಟು ಸಖತ್ತಾಗಿದೆ ಹೆಸರು ಅಂತ ಹೇಳಿದರೆ, ಏನು ಅರ್ಥ ಬರುತ್ತೆ ಕನ್ನಡದಲ್ಲಿ? ಕಾಡಿನ ನಕ್ಷತ್ರ ಅನ್ನೋ ಒಂದು ಅರ್ಥ ಬರ್ಬೋದು. ಒಂತಾರ, ಒಂತಾರ. ಸೊ ಅವರಿಗೆ ಇಷ್ಟು ಶ್ರೀಮಂತರಾದರೂ ಕೂಡ ಈ ಥರ ಒಂದು ನೇಚರ್ ಬಂದಿರೋದಕ್ಕೆ ನಾವು ಅವರಿಗೊಂದು ಸಲಾಮ್ ಹೇಳ್ತಾ, ಅನಂತ್ ಅಂಬಾನಿ ಅವರಿಗೆ ಎಷ್ಟೇ ದುಡ್ಡಿದ್ರೂ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸು ಬರಬೇಕಲ್ಲ, ಅದು ದೊಡ್ಡ ವಿಷಯ. ಅವರು ಯಾವುದೋ ಇಂಟರ್ವ್ಯೂನಲ್ಲಿ ಜಸ್ಟ್ ಹೇಳ್ತಾ ಇದ್ದೆ, ನನಗೆ ಆನೆಗಳ ಅಥವಾ ಪ್ರಾಣಿಗಳನ್ನ ನೋಡಿದಾಗ ಅದು ದೇವ್ರ ರೀತಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅವುಗಳನ್ನ ಸೇವ್ ಮಾಡಬೇಕು ಅಂತ ಹೇಳಿ ಒಂದು ಥಾಟ್ ಬಂತು. ಅವತ್ತಿಂದ ಸ್ಟಾರ್ಟ್ ಆಗಿದ್ದೆ ಈ ಒಂತಾರ ಅಂತೇಳಿ ಎಲ್ಲೂ ಹೇಳೋದು ಕೇಳಿದೆ. ಅದಕ್ಕೋಸ್ಕರ ಅವರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಿಮಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.